ಹಾಯ್ ಹಲೋ ನಮಸ್ಕಾರ. ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ಸ್ಪೆಷಲ್ ಅಂದರೆ ಚಿಕನ್ ಮಾಡತ್ತೀವಿ ರೀ. ಚಿಕನ್ ಒಳಗೆ 2 ಐಟಮ್ಸ್ ಮಾಡತ್ತೀವಿ ನಾವು. ಒಂದು ಚಿಕನ್ ಗ್ರೇವಿ, ಆಮೇಲೆ ಚಿಕನ್ ಡ್ರೈ. ಇವೆರಡು ಮಾಡೋದು ಹೇಗೆ ಏನು ಎತ್ತ ನೋಡೋಣ ಬರ್ರಿ. ಫಸ್ಟಿಗೆ ಚಿಕನ್ನ ಕ್ಲೀನಾಗಿ ತೊಳೆದಿಟ್ಕೋಬೇಕು ರೀ. ಅದು ಒಂದೊಂದು ಪೀಸ್ ದೊಡ್ಡ ಬಂದಿರ್ತೈತೆ, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ತೊಳೆದಿಟ್ಕೊಂಡು ಆಮೇಲೆ ಒಂದು ಡಬರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಬಿಡಬೇಕು. ನಾನೇನು ಆವಾಗಲೇ ತೋರಿಸಿದ್ನಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಆಮೇಲೆ ಹಸಿ ಅಲ್ಲ, ಅದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು. ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಈ ಟೈಪ್ ಇಟ್ಕೊಂಡು ಅದನ್ನು ಬಿಸಿ ಎಣ್ಣೆ ಒಳಗೆ ಹಾಕ್ಬೇಕು. ಆಮೇಲೆ ಚಿಕನ್ ಹಾಕ್ರಿ, ಎಲ್ಲ ಚಿಕನ್ ಪೂರ್ತಿ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ರಿ. ಉಪ್ಪು ಹಾಕಿದ್ಮೇಲೆ ಅರಿಶಿಣ ಪುಡಿ ಹಾಕ್ರಿ. ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಉಪ್ಪು ಎಲ್ಲ ಹಾಕಿದ್ಮೇಲೆ ಅದು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಒಂದು ಮಿಕ್ಸ್ ಕೊಡ್ರಿ. ಅಂದರೆ ಎಲ್ಲ ಒಂದೇ ಕಡೆ ಕೂತ್ಕೊತೈತಿ ಅಂಥೇಳಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡ್ಬೇಕು. ನೋಡಿರಿ, ಹಿಂಗೆ ಕುದಿಯತೈತೆ ಅದು ಇನ್ನೂ ಒಂದು ಸ್ವಲ್ಪ ಕುದಿಬೇಕು. ಅಷ್ಟರೊಳಗೆ ನಾವು ಡ್ರೈಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಡ್ರೈಗೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಉಪ್ಪು, ಖಾರ, ಆಮೇಲೆ ಚಿಕನ್ ಮಸಾಲೆ, ಒಂದು ಸ್ವಲ್ಪ ಎಣ್ಣೆ, ಇಷ್ಟು ಬೇಕಾಗ್ತೈತಿ. ಈಗ ಚಿಕನ್ ಫುಲ್ ಕುದ್ದೈತಿ. ಡ್ರೈಗೆ ಪೀಸ್ ತೆಗೆದು ಇಟ್ಕೊಳತ್ತೀವಿ ನಾವು. ಆಮೇಲೆ ಎಣ್ಣೆ ಒಳಗೆ ಕರ್ಕೋಬೇಕು. ಈ ಥರ ಹಿಂಗೆ ಕಲರ್ ಚೇಂಜ್ ಆಕೈತಿ. ಈ ಟೈಪ್ ಕರ್ಕೊಂಡು ಮತ್ತು ಅದು ಪ್ಯಾನಿಗೆ ತೆಗೆದಿಟ್ಕೊಳ್ಬೇಕು ರೀ. ತೆಗೆದಿಟ್ಕೊಂಡು ಉಪ್ಪು ಸ್ವಲ್ಪ ಕಡಿಮೆ ಅನಿಸಿರ್ತೈತೆ ಅದಕ್ಕೆ. ಈಗ ಡೈರೆಕ್ಟಾಗಿ ಡ್ರೈ ಮಾಡೋಕೆ ಹಾಕಿಬಿಟ್ರೆ ಉಪ್ಪು ಮತ್ತು ಕಡಿಮೆನೇ ಅನಿಸುತ್ತೆ. ಹಾಗಾಗಿ ಇದು ಏನು ನಾವು ಕರ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕಾಯಿ ಇಟ್ಕೊಂಡ್ರೆ ಟೇಸ್ಟ್ ಆಕೈತಿ. ಹೆಚ್ಚಿಟ್ಕೊಂಡಿರ್ತೇವಲ್ಲ ಆ ಈರುಳ್ಳಿನ, ಆಮೇಲೆ ಹಸಿಮೆಣ್ಸಿಕಾಯಿನ ಸ್ವಲ್ಪ ಕಂದು ಬಣ್ಣ ಬರೋಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು. ಇಲ್ಲಾಂದರೆ ಹಸಿ ಹಂಗೆ ಉಳ್ಕೊಂಡ್ಬಿಡ್ತೈತಿ. ಆಮೇಲೆ ಒಂದು ಸ್ವಲ್ಪ ಖಾರ, ಕರ್ದು ಏನು ಇಟ್ಕೊಂಡಿರ್ತೇವಲ್ರಿ ನಾವು ಚಿಕನ್ನ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಒಂದು ಸ್ವಲ್ಪ ಚಿಕನ್ ಮಸಾಲ. ನಾವು ಚಿಕನ್ ಡ್ರೈಗೆ ಹಾಕೋದು ಇಷ್ಟ ಐಟಮ್ಸು. ಚೆನ್ನಾಗಿರ್ತೈತಿ ರೀ, ಭಾಳ ಟೇಸ್ಟಿಯಾಗಿರ್ತೈತಿ. ಟ್ರೈ ಮಾಡಿರಿ ನೀವು ಒಮ್ಮೆ. ಚಿಕನ್ ಡ್ರೈ ಅಂತೂ ರೆಡಿ ಆದ್ರಿ. ಈಗ ಚಿಕನ್ನ ಗ್ರೇವಿ ಮಾಡ್ಕೊಳೋದು ಹೇಗೆ ಏನು ನೋಡೋಣ. ಇದು ಗ್ರೇವಿ ಮಾಡೋದು ಭಾಳ ಸಿಂಪಲ್ ಐತ್ರಿ. ಒಂದು ಪ್ಯಾನಿಗೆ ಎಣ್ಣೆ ಕಾಯಕ್ಕಿಟ್ಟು ಇದಕ್ಕೆ ಹಿಂಗೆ ಖಾರ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ನಾವೇನು ಚಿಕನ್ ಕುದಿಸಿ ಇಟ್ಕೊಂಡಿರ್ತೇವಲ್ಲ, ಆ ಚಿಕನ್ ಡೈರೆಕ್ಟಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್, ಆಮೇಲೆ ಒಂದು ಸ್ವಲ್ಪ ಉಪ್ಪು ಫಸ್ಟಿಗೆ ಹಾಕ್ಕೊಂಡಿರ್ತೀವಿ, ನೋಡಿ ಹಾಕ್ಕೊಳ್ರಿ. ಚಿಕನ್ ಗ್ರೇವಿ ಆಮೇಲೆ ಚಿಕನ್ ಡ್ರೈ ರೆಡಿ ಆದಮೇಲೆ ನಮ್ಮ ಸ್ಟೈಲ್ ಜೋಳದ ರೊಟ್ಟಿ ಇಲ್ಲ ಅಂದರೆ ಹೆಂಗೆ ಹೇಳ್ರಿ. ಹಾಗಾಗಿ ಜೋಳದ ರೊಟ್ಟಿನೂ ಮಾಡತ್ತೀನಿ. ಆಮೇಲೆ ನಾನು ಸಿರಿ ಪಾಪ ಅಷ್ಟೇ ಇರೋದು, ಇಬ್ಬರೇ ಇರೋದ್ರಿಂದ
ಸ್ವಲ್ಪನ ಮಾಡತ್ತೀನಿ ನಾ ಇವತ್ತು. ಸ್ವಲ್ಪನ ಮಾಡ್ತೀನಿ ರೀ, ಆಮೇಲೆ ಟೈಮ್ ಆಗಿಬಿಟ್ಟೈತಿ, ಹಾಗಾಗಿ ಒಂದು ಸ್ವಲ್ಪ ಮಾಡಿ ತೆಗಿತೀನಿ. ಆಮೇಲೆ ಇದು ಚಿಕನ್ ಡ್ರೈ ಆಮೇಲೆ ಚಿಕನ್ ಗ್ರೇವಿ ಭಾಳ ಈಸಿ ಐತಿ ಮಾಡೋಕ್ಕೆಲ್ಲ, ಕ್ವಿಕ್ಕಾಗಿ ಮಾಡ್ಕೋಬೋದು. ಟ್ರೈ ಮಾಡಿರಿ ನೀವು ಒಂದ್ಸತಿ. ಆಮೇಲೆ ಟ್ರೈ ಮಾಡಿ ಹೆಂಗಿತ್ತು ಏನು ಅನ್ನೋದನ್ನು ಕಮೆಂಟ್ ಮಾಡಿರಿ. ಬಿಸಿ ಬಿಸಿ ರೊಟ್ಟಿಗೆ ರೆಡಿ ಆದು ರೀ. ಚಿಕನ್ ಗ್ರೇವಿ, ಬಿಸಿ ರೊಟ್ಟಿ, ಚಿಕನ್ ಡ್ರೈ, ಆಮೇಲೆ ಈರುಳ್ಳಿ, ಸ್ವಲ್ಪ ನಿಂಬೆಹಣ್ಣು. ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬೇಕೀಗ. ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.